ರೊಟ್ಟಿ ಇಷ್ಟು ಚೆನ್ನಾಗಿರುತ್ತೆ. ಮತ್ತು 10 ನಿಮಿಷ ಕರಿಬೇವಿನ ಸೊಪ್ಪು ರುಚಿ ಅಂಗಡಿಯಲ್ಲಿ ಸಿಗುತ್ತೆ. ರಾಗಿ, ಜೋಳ, ಸಜ್ಜೆ ಅಂತಲೂ ಇದು ಜಾಸ್ತಿ ಯಾರೂ ಬಳಸಲ್ಲ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತೊಗೊಂಬಂದು ಮಿಲ್ಲಿಗೆ ಹಾಕ್ಸಿ ಕ್ಲೀನ್ ಮಾಡಿ ಮಿಲ್ಲಿಗೆ ಹಾಕ್ಸಿದ್ದೀನಿ. ಇದರಲ್ಲಿ 2 ಬೌಲ್ ತಗೊಂಡು ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ರೊಟ್ಟಿ ಮಾಡೋಕ್ಕೆ. ಅದು ರೊಟ್ಟಿ ಮಾಡೋದು ನಾನು ತೋರಿಸ್ಕೊಡ್ತೀನಿ ಇವಾಗ. ರೊಟ್ಟಿ ಮಾಡೋಕ್ಕೆ 1 ಗ್ಲಾಸ್ ನೀರು, 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಗ್ಲಾಸ್ ಕಾಣಿಸುತ್ತಾ? ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಮಾಡ್ಕೋಬೇಕು. ಈ ಥರ ಮಾಡಿಟ್ಕೊಂಡು ಗ್ಯಾಸ್ ಅಂಟಿಸಿ ಉದ್ಕೊಳ್ಳಬಹುದು. ನಿಮಗೆ ಯಾವ ದಪ್ಪ ಬೇಕಾ, ತೆಳ್ಳಗೆ ಬೇಕಾ, ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ತೆವೆ ಬಿಸಿ ಆಗುತ್ತೆ ನೋಡೋಣ. ಸ್ವಲ್ಪ ಬಿಸಿ ಆಗಬೇಕು. ನೋಡಿ ರೊಟ್ಟಿ ಇಷ್ಟು ಚೆನ್ನಾಗಿರುತ್ತೆ. ರೊಟ್ಟಿಗೆ ಇನ್ನೊಂದು ಹಾಕ್ತಾ ಇದ್ದೀನಿ ನಾನು. ರೊಟ್ಟಿ ಮಾಡಾಯಿತು. ಇಷ್ಟು ಮೆತ್ತಗೆ ಬರುತ್ತೆ ರೊಟ್ಟಿ. ರೊಟ್ಟಿ 10 ನಿಮಿಷ ಅದು ಬಿಸಿನೀರಲ್ಲಿ ಹಾಕ್ಕೋಬೇಕು. ಮೆಣಸಿನ್ಕಾಯಿ, ಅದಕ್ಕೆ ಒಣ ಕೊಬ್ಬರಿ, ಹುಣಸೆಹಣ್ಣು, ಬೆಲ್ಲ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚಟ್ನಿ ಮಾಡೋದ್ರಿಂದ ಟೇಸ್ಟಾಗಿರುತ್ತೆ. ತಿನ್ನೋಕೆ ರೊಟ್ಟಿ, ಚಪಾತಿ ಎಲ್ಲ ಜೊತೆಗೆ ತಿನ್ಬೋದು. ನಿಮಿಷ ಇದನ್ನು ಬ್ಯಾಡಿಗೆ ಮೆಣಸಿನ್ಕಾಯಿನ ಬೇಯಿಸ್ಕೋಬೇಕು.
ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಮೆಣಸಿನ್ಕಾಯಿ, ಒಣ ಕೊಬ್ಬರಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಬೆಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಮಿಕ್ಸಿಗೆ ಹಾಕಬೇಕು. ಈ ಥರ ಚಟ್ನಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಚಳಿ ಖಾರವಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. 15 ದಿವಸ ಇಟ್ಕೊಂಡು ತಿನ್ಬೋದು. ತುಪ್ಪ ಹಾಕ್ಕೊಂಡು ಬಿಸಿ ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ಇದನ್ನು ಖಾರವಾಗಿ ಚೆನ್ನಾಗಿರುತ್ತೆ. ಈ ಥರ ಹಾಕಿ ಮುಚ್ಚಿಬಿಟ್ಟು ಒಂದು 15 ದಿವಸ ಇಟ್ಕೋಬೋದು. ಆಫೀಸ್ಗೆ ಹೋಗೋರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ತಕ್ಷಣ ಚಪಾತಿ ಮಾಡಿದ್ರೆ ಒಣ ಕೊಬ್ಬರಿ ಎಲ್ಲ ಹಾಕಿದ್ರಿಂದ ಎಲ್ಲರೂ ತಿನ್ಬೋದು, ಚೆನ್ನಾಗಿರುತ್ತೆ ಖಾರವಾಗಿ. ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ 2 ರೊಟ್ಟಿ ತಿನ್ನೋಣ ಅನಿಸುತ್ತೆ. ತುಪ್ಪ ಹಾಕ್ಕೊಂಡು ಕೋಸು ಪಲ್ಯ ಮಾಡಿದ್ದೀನಿ. ಪಲ್ಯ, ಸೌತೆಕಾಯಿ, ಈರುಳ್ಳಿ ಹಾಕ್ಕೊಂಡು ಬಿಸಿ ರೊಟ್ಟಿ ಪಲ್ಯ ತಿಂತಾಯಿದ್ರೆ ಇನ್ನೂ ಖಾರವಾಗಿ ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸಜ್ಜೆ ರೊಟ್ಟಿ. ನೀವು ಒಂದ್ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ.